ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ನೋಡೋಣ, ಇಲ್ಲಾಂದ್ರೆ ಅದನ್ನು ತರಿಸ್ಕೊಂಡು ಯಾರ್ಯಾರು ಒತ್ತುವರಿದಾರೋ ಅದರಲ್ಲಿ ನೋಟಿಸ್ ಕೊಟ್ಟು ಆ ತೆರವುಗೊಳಿಸೋಕ್ಕೆ ಅಂತ ಮಾಡ್ಬಿಟ್ಟು ಅದು ತಗೊಳ್ತೀನಿ. ಎರಡನೇದಾಗಿ ನಾನು ಬಂದಮೇಲೆ ಈಗ ಅದಕ್ಕೆ ಮೊದಲು ಖಾತೆ ಯಾವ ಥರ ಮಾಡ್ತಿದ್ರೆ ಗೊತ್ತಿಲ್ಲ. ನಾನು ಬಂದಮೇಲೆ ಅದು ಪಕ್ಕ ಖಾಸಗಿ ಜಾಗ ಅಂತ ಐಡೆಂಟಿಫೈ ಆದಮೇಲೆ ಖಾತೆ ಮಾಡ್ತಾ ಇದ್ದೀನಿ. ಸರ್ಕಾರಿ ಜಾಗ ಅಂತ ಗುರುತಿಸಿದ್ರೆ ನಮ್ಮ ಅಧಿಕಾರಿಗಳು ಅದು ಮಾಡ್ತಾ ಇಲ್ಲ. ಅವರು ಅದನ್ನು ದಿಶಾಂಕ ಉಪಯೋಗಿಸೋ ಮೂಲಕ ನಾವು ಖಾತೆ ಮಾಡ್ತಾ ಇದ್ದೀವಿ. ಅದನ್ನ ಕೆಲವು ಹಿತಾಸಕ್ತಿಗಳು ಅದು ವಿರೋಧಿಸ್ತಾ ಇದ್ದಾರೆ. ನೀವು ದಿಶಾಂಕ ನೋಡಬೇಡಿ, ಆ ಸರ್ಕಾರಿ ಜಾಗ ಆಗಿರಲಿ ಯಾವುದೇ ಜಾಗ ಇರಲಿ ನೀವು ಖಾತೆ ಮಾಡ್ಕೊಂಡು ಹೋಗಬೇಡಿ, ನೀವು ಯಾಕೆ ನೋಡ್ತೀರ, ಅದನ್ನ ಯಾಕೆ ಪರಿಶೀಲನೆ ಮಾಡ್ತೀರ ಅಂತೇಳಿ ಕೆಲವೆಲ್ಲ ಆಪೋಸ್ ಕೂಡ ಮಾಡಿದ್ದಾರೆ. ನನ್ನ ಮೇಲೆ ಆಪೋಸ್ ಮಾಡಿದ್ರು ಕೂಡ ಪರವಾಗಿಲ್ಲ, ನಿಮ್ಮಂಥವ್ರು ಸಹಕಾರ ನಮಗಿದೆ. ಈಗ ನೀವೇನು ಹೇಳ್ತಾ ಇದ್ದೀರಾ ಸರ್ಕಾರಿ ಜಾಗ ಉಳಿಸಿ ಅಂತ, ಅದೇ ಕೆಲಸ ಮಾಡಬಾರ್ದು ಅಂತ ಕೆಲವು ನನಗೆ ವಿರೋಧ ನಿಂತಿದ್ದಾರೆ. ನೀವೆಲ್ಲ ನಮ್ಮ ಜೊತೆ ಬಂದು ಕೆಲಸಕ್ಕೆ ಸಂತೋಷ ಆಗ್ತಾ ಇದೆ. ಸರ್ಕಾರ ಎಲ್ಲ ಪ್ರಯತ್ನ ಪಡ್ತಾ ಇದ್ದೀನಿ. ಒಂದು ಎರಡನೇದು, ಈಗ ನೀರಿನ ಅಭಾವ ಇದೆ ಅಂತೇಳಿ ನೀರಿನ ಅದಾಲತ್ ಅಂತ ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಪ್ರತಿ ವಾರ್ಡ್ ವಿಸಿಟ್ ಕೊಟ್ಟು ನಮ್ಮಲ್ಲಿ ಏನು ಮಾಡಬೇಕಾಗುತ್ತೋ ಅದನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ. ನಗರದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ನಿಮ್ಮ ಬಗ್ಗೆ ಯಾರೇ ಅಡ್ಡಿಪಡಿಸಿಲ್ಲ, ರೈತ ಸಂಘ ನಮ್ಮ ಜೊತೆ ನಿಂತಿರೋದು ನಾವು ಕೆಲಸ ಮಾಡ್ತೀವಿ. ಬೇಸಿಗೆ ಪ್ರಾರಂಭವಾಗಿದೆ. ನಗರಾದ್ಯಂತ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಮತ್ತು ಹದಗೆಟ್ಟಿರುವಂತಹ ಚರಂಡಿ ವ್ಯವಸ್ಥೆಯನ್ನು ಸರಿಪಡಿಸಿ ಸೊಳ್ಳೆಗಳಿಂದ ಆ ಒಂದು ನಗರದ ವಾಸಿಗಳಿಗೆ ಉತ್ತಮವಾದ ಆರೋಗ್ಯವನ್ನು ಕಲ್ಪಿಸಬೇಕು ಮತ್ತು ನಗರಾದ್ಯಂತ ಒತ್ತುವರಿಯಾಗಿರುವಂತಹ ರಾಜ್ಯ ಕಾಲುವೆಗಳನ್ನು ಮುಲಾಜಿಲ್ಲದೆ ತೆರವುಗೊಳಿಸಿ ಒತ್ತುವರಿದಾರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಆ ಒಂದು ರಾಜ್ಯ ಕಾಲುವೆಗಳನ್ನು ಅಭಿವೃದ್ಧಿಪಡಿಸಿ ಮುಂಗಾರು ಮಳೆಯಿಂದ ಆ ಒಂದು ಭಾಗದ ಆ ನಗರದ ಜನತೆಯನ್ನು ರಕ್ಷಣೆ ಮಾಡಬೇಕು. ಮತ್ತು ಯಾವುದೇ ಕಾರಣಕ್ಕೂ ಈ ಒಂದು ಮುಂಗಾರು ಮಳೆ ಹರಿಯುವ ರಾಜಕಾಲುವೆ ಒತ್ತುವರಿ ಮಾಡಿಕೊಂಡಿರುವವರಿಗೆ ಒಂದು ವಿನಾಯಿತಿ ಅನ್ನೋದೇ ಕೊಡಬಾರ್ದು. ಯಾಕಂದರೆ ಇವತ್ತು ಸುಮಾರು 40-50 ಅಡಿ ಅಗಲ ಇರುವಂತಹ ರಾಜಕಾಲುವೆಗಳಿದೆ. ಸಂಪೂರ್ಣವಾಗಿ ಮುಚ್ಚೋಕ್ಕೆ ಕೆಲವು ಪ್ರಭಾವಿಗಳೇ, ಯಾರು ಬಡವರೇನು ಕಟ್ಕೊಂಡಿಲ್ಲ, ಅದ್ರ ಮೇಲೆ ಪ್ರಭಾವಿಗಳು ಆ ಒಂದು ರಾಜಕಾಲುವೆಗಳ ಮೇಲೆ ಮನೆಗಳನ್ನು, ಕಾಂಪೌಂಡ್ಗಳನ್ನು ನಿರ್ಮಿಸಿಕೊಳ್ಳುವ ಮುಖಾಂತರ ಬಡವರ ಬದುಕಿನ ಜೊತೆ ಜೀವನ ಜೊತೆ ಚೆಲ್ಲಾಟವಾಡ್ತಾರೆ. ಈ ಒಂದು ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಬೇಕು. ಅದರ ಜೊತೆಗೆ ಈ ಖಾತೆಗಳು ಅಂದರೆ ಇವತ್ತು ನಗರಸಭೆಗೆ ಹೊಂದಿಕೊಂಡಿರುವ ಲೇಔಟ್ ಮಾಲೀಕರು ಕೆಲವರು ಒತ್ತಡ ಹಾಕ್ತಾರೆ. ಅದರಲ್ಲಿ 10 ಎಕರೆ ಲೇಔಟ್ ಮಾಡಿದರೆ ಅದರಲ್ಲಿ 2 ಎಕರೆ 3 ಎಕರೆ ಸರ್ಕಾರಿ ಜಮೀನುಗಳು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅದನ್ನು ಸಂಪೂರ್ಣವಾಗಿ ದಾಖಲೆಗಳನ್ನು ಪರಿಶೀಲನೆ ಮಾಡುವವರೆಗೂ ಲೇಔಟ್ಗಳಿಗೆ ಖಾತೆಗಳನ್ನು ಮಾಡಬಾರ್ದು. ಮತ್ತು ನಮ್ಮ ಬಡ ರೈತರ ಮನೆಗಳದ್ದು ಸೈಟ್ಗಳದ್ದು ಏನು ಖಾತೆಗಳು ಬರ್ತವೆ, ದಾಖಲೆಯನ್ನು ಪರಿಶೀಲನೆ ಮಾಡಿ ಅವರಿಗೆ ಈ ಖಾತೆ ಮಾಡಲು ಅನುಕೂಲ ಮಾಡಿಕೊಡಬೇಕು. ಮತ್ತು ನಗರಸಭೆಯಲ್ಲೇ ದಲ್ಲಾಳಿಗಳ ಅವಳಿಗೆ ಕಡಿವಾಣ ಹಾಕಿ ಒಂದು ಜನಪರ ನಗರಸಭೆಯನ್ನಾಗಿ ಮಾಡಬೇಕು ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕಂತೇಳಿ ರೈತ ಸಂಘದಿಂದ ನಗರಸಭೆ ಆಯುಕ್ತರಾದಂತಹ ಆಂಜನೇಯ ಅವರಿಗೆ ಮನವಿ ನೀಡಿ ನಾವು ಒತ್ತಾಯ ಮಾಡಿದ್ದೀವಿ. ಮನವಿಗೆ ಸಂಬಂಧಿಸಿದವರು ಯಾರೇ ಎಷ್ಟೇ ಬಲಾಢ್ಯರಾಗಿದ್ದರೂ ಸಹ ಒತ್ತುವರಿದಾರರ ವಿರುದ್ಧ ಕ್ರಮ ಕೈಗೊಂಡು ರಾಜಕಾಲುವೆಗಳ ಒತ್ತುವರಿಯನ್ನು ತೆರವುಗೊಳಿಸ್ತೇವೆ, ಅಭಿವೃದ್ಧಿಪಡಿಸ್ತೇವೆ ಮತ್ತು ಅಕ್ರಮ ಲೇಔಟ್ಗಳಿಗೆ ದಾಖಲೆಗಳ ಪರಿಶೀಲನೆ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ನಾವು ಖಾತೆಗಳನ್ನು ಮಾಡೋದಿಲ್ಲ ಒಂದು ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆ ಮೇಲೆಯೇ ನಾವು ಹಮ್ಮಿಕೊಂಡಿದ್ದ ಹೋರಾಟವನ್ನು ಮನವಿ ಮೂಲಕ ಮನವಿ ಕೊಟ್ಟು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವಂತೆ ಮಾನ್ಯರನ್ನು ಒತ್ತಾಯ ಮಾಡಿದ್ದೀವಿ.